ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ತುಂಬ ಜನ ನಾನು ಒಂದು ಪೋಸ್ಟ್ ಹಾಕಿದ್ದೆ, CAPF ಕಾಲಾಗಿದೆ, ಈ ಮಂತ್ ಅಸಿಸ್ಟೆಂಟ್ ಕಮಾಂಡೆಂಟ್ UPSC ನಡೆಸೋ ಎಕ್ಸಾಮ್, ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮು ಕಾಲಾಗಿತ್ತು ಅಂತ ಹೇಳಿದೆ. ತುಂಬ ಜನ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಹಾಗಾಗಿ ಇದು ತುಂಬ ವರ್ಷಗಳಿಂದ ನಡೀತಿದೆ ಎಕ್ಸಾಮ್ಸು. ಆದರೆ ಕರ್ನಾಟಕದಲ್ಲಿ ಇದರ ಅವೇರ್ನೆಸ್ ತುಂಬ ಕಡಿಮೆ. ಏಕೆಂದರೆ ಎಲ್ಲ UPSC IAS KS ಅಂದ್ಕೊಂಡು PSI PSC ಅಂದ್ಕೊಂಡು ಈ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮ್ನ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮು ತುಂಬ ಈಸಿ ಇರುತ್ತೆ. ಮತ್ತು ಸೇಮ್ ನಮ್ಮ PSI UPSC ಪಾಸ್ ಓದೋರಂತೂ ತುಂಬ ಈಸಿಯಾಗಿ ಪಾಸ್ ಮಾಡ್ಬೋದು ಇದನ್ನು. ಮತ್ತು PSI ಓದೋರು ಸಹ ಅದೇ ಸೇಮ್ ಸಿಲೆಬಸ್ ಇರುತ್ತೆ. ಪೇಪರ್ 1 ಪೇಪರ್ 2 ಇರುತ್ತೆ, ಇದು ಟ್ರಾನ್ಸ್ಲೇಷನ್ ಇರುತ್ತೆ, ಪ್ರಿಸೈಸ್ ರೈಟಿಂಗ್ ಇರುತ್ತೆ ಮತ್ತು ಎಸ್ಸೆ ರೈಟಿಂಗ್ ಇರುತ್ತೆ, ಮತ್ತು ಪೇಪರ್ 1 ಇರುತ್ತೆ. 2 ಪೇಪರ್ನ ಪಾಸ್ ಆದರೆ ಫಿಸಿಕಲ್ಲು ಮೆಡಿಕಲ್ಲು ಇಷ್ಟೇ. ತುಂಬ ಸಿಂಪಲ್ ಆಗಿರುತ್ತೆ. ಇವನ್ ನೀವು DYSP ಗ್ರೇಡ್ ಹುದ್ದೆಗಳನ್ನ ನೀವು ಪಡ್ಕೋಬೋದು ಈಸಿಯಾಗಿ. ಗೊತ್ತಾಗ್ತಿದೆಯಾ? CAPF ಅಂದರೆ ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಕರೀತಾರೆ. ಅದರಲ್ಲಿ BSF, ಆಮೇಲೆ ಇನ್ನು CRPF ಮತ್ತು SSB ಈ ಥರ ತುಂಬ ವಿಂಗ್ಗಳು ಬರ್ತವೆ. ಅದರಲ್ಲಿ ನೀವು ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿರೋದು DYSP ರ್ಯಾಂಕು, ಒಳ್ಳೆ ಕಾರು, ಒಳ್ಳೆ ಸ್ಯಾಲ್ರಿ, ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಮತ್ತು ಎಲ್ಲಿ ಬೇಕಾದರೂ ಪೋಸ್ಟಿಂಗ್, ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಪೋಸ್ಟಿಂಗ್ ಮಾಡ್ಬೋದು. ಚೆನ್ನಾಗಿರುತ್ತೆ, ಒಳ್ಳೆ ಬೆಸ್ಟ್ ಜಾಬು. ನನ್ನ ಫ್ರೆಂಡ್ಸು ನಾವೆಲ್ಲ ತುಂಬ ಪ್ರಿಪೇರ್ ಆಗ್ತಾಯಿದ್ವಿ. ಪ್ರಿಪೇರ್ ಆಗಬೇಕಾದ್ರೆ 4-5 ಜನ CRPF ಮತ್ತು BSF SSBನಲ್ಲಿ ಸೆಲೆಕ್ಟ್ ಆಗಿ ಹೋಗಿದ್ದಾರೆ. ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮ್ ಬರೋದು ತುಂಬ ಸಿಂಪಲ್ ಇರುತ್ತೆ. UPSC ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ತುಂಬ ಸಿಂಪಲ್ ಅನಿಸಿತು. ಅದಕ್ಕೋಸ್ಕರ ಈ ಒಂದು ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ಯಾರಿಗೆ ಏನಾದರೂ ಈ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಮಾಹಿತಿನ. ಇನ್ನೂ ತುಂಬ ಡೀಟೇಲಾಗಿ ಸಿಲೆಬಸ್ ಹೆಂಗೆ ಸರ್, ಕ್ವಶನ್ ಪೇಪರ್ ಹೆಂಗಿರುತ್ತೆ, ಪ್ಯಾಟರ್ನ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತಂದರೆ ನೀವು ಕಮೆಂಟ್ ಮಾಡಿ. ಆ ಕಮೆಂಟ್ ಮಾಡಿದ್ರೆ ಖಂಡಿತ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ಏನಕ್ಕೆ ರಿಜೆಕ್ಟ್ ಆಗಿದ್ರೆ ನನ್ನ ಕೈನಲ್ಲಿ ಟ್ಯಾಟೂ ಇತ್ತು. ಈ ಟ್ಯಾಟೂ ಇರೋದ್ರಿಂದ ನಾನು ಸಹ ಎಕ್ಸಾಮ್ ಬರೆದು ಫಿಸಿಕಲ್ ಮಾಡಿ ಮತ್ತು ಮೆಡಿಕಲ್ ಹೋಗಿದ್ದು. ಆದರೆ ಮೆಡಿಕಲಲ್ಲಿ ನಂದು ರಿಜೆಕ್ಟ್ ಆಯಿತು. ಟ್ಯಾಟೋ ಇರೋಂಗಿಲ್ಲ, ಅದು 4 ಆರ್ಮಲ್ಲಿ ಸೆಲ್ಯೂಟಿಂಗ್ ಹ್ಯಾಂಡ್ ಅಂತ ಕರೀತಾರೆ. ಈ ಸೆಲ್ಯೂಟಿಂಗ್ ಹ್ಯಾಂಡಲ್ಲಿ ಇಲ್ಲಿ ಕಾಣೋಂಗಿಲ್ಲ ಯಾವುದೇ ಕಾರಣಕ್ಕೂ. ಅದು ಬಾಡಿನಲ್ಲಿದ್ದರೆ ನಡೆಯುತ್ತೆ, ಬಟ್ ಸೆಲ್ಯೂಟಿಂಗ್ ಹ್ಯಾಂಡಲ್ಲಿ ಇದ್ದಾಗ ಇಲ್ಲಿ ಕಾಣಬಾರ್ದು ಅಂತಿದೆ. ಎರಡೂ ಕೈಯಲ್ಲಿ ಇದ್ರಿಂದ ಇದಾಯಿತು. ಹಾಗಾಗಿ ಅನ್ಫಾರ್ಚುನೇಟ್ಲಿ ನಾನು ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಆದರೆ ಬಟ್ PSI ಅದೇ PSIಲಿ ಈ ಥರ ಪಾಲಿಸಿ ಏನಿಲ್ಲ ಸದ್ಯಕ್ಕೆ. ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಎಕ್ಸಾಮ್ಸ್ ಬಗ್ಗೆ ತುಂಬ ಡೀಟೇಲ್ ಆಗಬೇಕು, ತುಂಬ ಚೆನ್ನಾಗಿರೋ ಎಕ್ಸಾಮು, ಬೇಗ ಎಕ್ಸಾಮ್ ಕ್ಲಿಯರ್. ಕರ್ನಾಟಕದಲ್ಲಿ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಹಾಗಾಗಿ ಈ ಎಕ್ಸಾಮ್ಸ್ ರಿಲೇಟೆಡು ಏನೇ ಫುಲ್ ಮಾಹಿತಿ ಬೇಕು ಅಂತಂದರೆ ಅದು ಹೆಂಗೆ ಕ್ಲಿಯರ್ ಮಾಡೋದು, ಸ್ಟ್ರಾಟಜೀಸ್ ಏನು, ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನೀವೇನಾದರೂ ನನಗೆ ಮಾಹಿತಿ ಕೇಳಿದ್ರೆ ಡೆಫಿನೆಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಿ. ನಿಮ್ಗೆ ಏನೇನು ಡೌಟ್ಸ್ ಇದೆ ಅಥವಾ ನಿಮ್ಮ CRPF CAPF ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಬಿಟ್ಟರೆ ಯಾವುದೇ ಥರ ಎಕ್ಸಾಮ್ಸ್ ರಿಲೇಟೆಡು PSI PSC ಎಕ್ಸಾಮ್ ಯಾವುದೇ ಥರ ರಿಲೇಟೆಡ್ ಎಕ್ಸಾಮ್ಸ್ ಇದ್ದು ನಿಮ್ದೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಮತ್ತು PSI ಮಿಷನ್ ಎಕ್ಸ್ ಸೀರೀಸ್ ನಡೀತಾ ಇದೆ. ಅಂದರೆ PSIಗೆ ಪ್ರಿಪೇರ್ ಆಗೋರಿಗೆ ಫುಲ್ ಕಂಪ್ಲೀಟ್ ಗೈಡೆನ್ಸ್ ಕೊಡಬೇಕು ಅನ್ನೋದು ಯೂಟ್ಯೂಬ್ ವೀಡಿಯೋಗಳ ಮುಖಾಂತರ, ಅದು ತುಂಬ ಮಿನಿಮಮ್ ಸಪೋರ್ಟ್ ಮುಖಾಂತರ ಗೈಡೆನ್ಸ್ ಕೊಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು PSI ಎಕ್ಸಾಮ್ ಓದಿದ್ರು. ಇನ್ನು ಅದು ಬಿಟ್ಟರೆ CAPF ಬಗ್ಗೆ ನಿಮಗೆ ಫುಲ್ ಡೀಟೇಲ್ ನಾನು ರೆಡಿ ಮಾಡಿದ್ದೀನಿ ಡಾಕ್ಯುಮೆಂಟು. ನೀವೇನಾದರೂ ಬೇಕು ಅಂತಂದರೆ ಖಂಡಿತ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಕಮೆಂಟ್ ಜಾಸ್ತಿ ಬಂದರೆ ಮಾತ್ರ ಅದ್ರ ಬಗ್ಗೆ ತಿಳಿಸ್ಕೊಡಿ. ಯಾಕೆಂದರೆ ತುಂಬ ಜನ ಕಡಿಮೆ ಅದ್ರ ಬಗ್ಗೆ ಪ್ರಿಪೇರ್ ಆಗೋರು. ಯಾಕೆಂದರೆ ಏಜು ತುಂಬ ಕಡಿಮೆ ಇದೆ, 25 ಏಜ್ ಒಳಗಡೆ ನೀವು ಅದನ್ನು ಪ್ರಿಪೇರ್ ಆಗಬೇಕು. ಡಿಗ್ರಿ ಓದೋ ಹುಡುಗರಿಗೆ ತುಂಬ ಬೆನಿಫಿಟ್ ಇದು. ಯಾರು ಡಿಗ್ರಿ ಓದೋ ಹುಡುಗರಿಗೆ ನೀವು ಶೇರ್ ಮಾಡಿ, ಅವ್ರಿಗೆ ಈಗಲೇ ತಿಳಿಸಿದ್ರ ಬಗ್ಗೆ ಈ ಥರ ಎಕ್ಸಾಮ್ಸ್ ಇದೆ ಅಂತ. ಹಾಗಾಗಿ ಒಳ್ಳೆ ಇದು ತುಂಬ ಸಿಂಪಲಾಗಿ ಎಕ್ಸಾಮ್ ಇರುತ್ತೆ, ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಾ, ಯಾರಿಗೆ ಈ ಒಂದು CAPF ಅಂದರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮ್ ಬಗ್ಗೆ ಮಾಹಿತಿ ಬೇಕು ನನಗೆ ಕಮೆಂಟ್ ಮಾಡಿ. ಎಷ್ಟು ಕಮೆಂಟ್ಸ್ ಬರುತ್ತೆ ಅದ್ರ ಮೇಲೆ ನಾನು ವಿಡಿಯೋ ಮಾಡೋದು ಬೇಡ ಅಂತ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ ಆಧಾರದ ಮೇಲೆ ನಾನು ಮುಂದಿನ ವಿಡಿಯೋ ಬರುತ್ತೆ ಅಂತ ಹೇಳ್ತಾ, ಈ CAPF ಎಕ್ಸಾಮ್ಗೆ ಒಳ್ಳೆಯದಾಗಲಿ. ನಮಸ್ತೆ, ಥ್ಯಾಂಕ್ ಯು.